ಬೇಡಿ ಬಂದವರಿಗೆ ವರ ಕರುಣಿಸು ಕಲಿಯುಗ ವರದ ಶ್ರೀ ಶನೀಶ್ವರ ಸ್ವಾಮಿ ಪುಣ್ಯಕ್ಷೇತ್ರ. ನವಗ್ರಹಗಳಲ್ಲಿ ಶನಿ ಮಹಾತ್ಮನು ಅತ್ಯಂತ ಪ್ರಬಲ. ಆದ್ದರಿಂದ ಶನಿ ದೇವರ ಮೇಲೆ ಜನಸಾಮಾನ್ಯರಿಗೆ ಎಲ್ಲೆಲ್ಲದ ಭಯ. ಈ ಭಯವೇ ಶನೇಶ್ವರನ ಮೇಲೆ ಅಪಾರವಾದ ಭಕ್ತಿ ಬೆಳೆಯಲು ಕಾರಣ ಕೂಡ ಆಗಿದೆ. ಶನಿದೇವರ ಪೂಜೆಯನ್ನ ಮಾಡಿ ಆತನನ್ನ ಒಲಿಸಿಕೊಂಡರೆ ಜೀವನದಲ್ಲಿ ಬರುವ ಎಲ್ಲ ರೀತಿಯ ಸಂಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಬಹುದೆಂಬುದು ಜನರ ನಂಬಿಕೆ. ಆ ನಂಬಿಕೆಯನ್ನ ಸತ್ಯ ಮಾಡಿರುವ ಕ್ಷೇತ್ರವೇ ಶ್ರೀ ಕಲಿಯುಗ ವರದ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ. ಸುಮಾರು 50 ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರವು ಬೆಂಗಳೂರಿನ ಬನಶಂಕರಿ 3ನೇ ಹಂತದಲ್ಲಿರುವ ಗಿರಿನಗರದ ಚಾಮುಂಡಿ ನಗರದಲ್ಲಿದ್ದು, ಇಲ್ಲಿ ಪ್ರತಿನಿತ್ಯ ನೂರಾರು ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಶನೇಶ್ವರ ಸ್ವಾಮಿಯ ಮುಂದೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ. ನನ್ನ ಮಗನಿಗೆ ಚಿಕ್ಕ ವಯಸ್ಸಲ್ಲಿ ಬೇಗ ಮಾತು ಬರ್ತಾ ಇರಲಿಲ್ಲ. ಅದಕ್ಕಂತ ಹೇಳ್ಬಿಟ್ಟು ನಾನು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಓಡಾಡ್ತಾ ಇದ್ದೆ ಸ್ವಲ್ಪ ದಿವಸ. ಆದಮೇಲೆ ಆ ಸ್ವಾಮಿ ಕರುಣೆಯಿಂದ ನಮ್ಗೆ ಏನಾಗೋಯಿತು ಅಂತಂದರೆ, ಒಂದು 2-3 ತಿಂಗಳಲ್ಲೇ ಅವನು ಮಾತಾಡೋ ಸ್ಟಾರ್ಟ್ ಮಾಡ್ದ. ಇವಾಗ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಮತ್ತು ಆಮೇಲೆ ದುಡ್ಡಿಂದು ತುಂಬ ಸಮಸ್ಯೆಗಳು, ತುಂಬ ಪ್ರಾಬ್ಲಮ್ಸ್ ಇತ್ತು. ಆಮೇಲೆ ಸ್ವಾಮಿಗೆ ಒಂದು ದಿವಸ ಅಭಿಷೇಕ ಮಾಡಿಸಿದ್ವಿ. ಆಮೇಲೆ ಇದು ಬೆಣ್ಣೆ ಅಲಂಕಾರಕ್ಕೆ ಅದಕ್ಕೆ ಅಂತ ಅಂದ್ಕೊಂಡಿದ್ದೆ. ನಾನು ಒಂದು 5 ವಾರ ಆ ಥರ ಅಂದ್ಕೊಂಡಿದ್ದೆ. ಅದಾಗಿದ ತಕ್ಷಣ ನನಗೆ ಒಂದೊಂದು ಕಷ್ಟಗಳಿಂದ ಸ್ವಲ್ಪ ಪರಿಹಾರ ಮಾಡ್ತಾ ಅದು ದೇವರು ನನಗೆ ಆಶೀರ್ವಾದ ಮಾಡ್ದಂಗೆ ನನಗೆ ಅನಿಸುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ ಇವಾಗ ತುಂಬ ಚೆನ್ನಾಗಿದ್ದಾನೆ. ಇವಾಗ ಆಲ್ರೆಡಿ ಅವನು ತುಂಬ ಒಂದು 2-3 ತಿಂಗಳಲ್ಲೇ, ಆವಾಗ ಚಿಕ್ಕ ವಯಸ್ಸಲ್ಲಿ, ಆವಾಗೇ ಒಂದು 2-3 ತಿಂಗಳಲ್ಲೇ ಆಮೇಲೆ ಅವ್ನು ಮಾತಾಡೋ ಶುರು ಮಾಡಿದೆ. ಚೆನ್ನಾಗಿ ಮಾತಾಡ್ತಾನೆ. ಇವಾಗ ಎಲ್ಲ ಏನು ತೊಂದರೆ ಇಲ್ಲ, ಬೇರೆ ಥರ ಏನೂ ತೊಂದರೆ ಇಲ್ಲ ಇವಾಗ. ನನ್ನ ಜೀವನದಲ್ಲಿ ಏನಾಯಿತು ಅಂದರೆ, ನನಗೆ 2014ರಲ್ಲಿ ಶುಗರ್ ಹೆವಿ ಆಯಿತು. ಆಮೇಲೆ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆದ ನಂತರ ನನ್ನ ಜೀವನದಲ್ಲಿ ಏನು ಅಂದ್ಕೊಂಡ್ಬಿಟ್ಟಿದ್ದೆ, ಇಷ್ಟೇ ಜೀವನ, ಇದ್ರ ಮೇಲೆ ಮತ್ತೆ ಜೀವನ ಏನೂ ಆಗಲ್ಲ. ಒಂದು ಭಯದ ವಾತಾವರಣ. ಮೆಡಿಷನ್ ಸಿಕ್ಕಾಪಟ್ಟೆ ಮೆಡಿಷನ್ ತೊಗೊಳೋದು, ಬೆಳಗ್ಗೆ ಸಾಯಂಕಾಲ ಮೆಡಿಷನ್ ತೊಗೊಳೋದು. ತಿಂಗಳಿಗೆ ನೀವು ನಂಬಲ್ಲ, 28,000 ರೂಪಾಯಿ ಮೆಡಿಷನ್ ತೊಗೊತಾ ಇದ್ದರೆ ಮನುಷ್ಯ ದುಡಿಯೋದೇನು? ಈಗಿನಿರೋ ಸ್ಥಿತಿಯಲ್ಲಿ ತುಂಬ ಕಷ್ಟದಲ್ಲಿದ್ದೆ ನಾನು. ಆ ಟೈಮಲ್ಲಿ ಏನಾಯಿತು, ದೇವಸ್ಥಾನಕ್ಕೆ ನಾನು ಸಾಟರ್ಡೆ ಏನೋ, ಈಗ ಹೆಂಗಂದರೆ ನಾವು ಒಂದು ಸ್ಕೂಲಿಗೆ ಹೋಗ್ತೀವಲ್ಲ, ಆ ಥರ ಒಂದು ದೇವಸ್ಥಾನಕ್ಕೆ ಹೋಗೋದು ಒಂದು ರೂಢಿ ಮಾಡ್ಕೊಂಬಿಟ್ಟೆ. ಮಾಡ್ಕೊಂಡ ನಂತರ ಇವತ್ತಿಗೆ ಒಂದು 7 ವರ್ಷ ಆಯ್ತು ಅನಿಸುತ್ತೆ. ಯಾವ ಮೆಡಿಷನೂ ಇಲ್ಲ, ಏನೂ ಇಲ್ಲ. ದೇವರ ಆರಾಧನೆ ಮಾಡ್ತೀನಿ. ಬೆಳಗ್ಗೆ ಸಾಯಂಕಾಲ ನಾನು ಭಕ್ತಿಲಿಂದ ಕೋರ್ಕೊತೀನಿ. ದೇವ್ರು ನನಗೆ ಯಾವುದಕ್ಕೂ ಕೈ ಬಿಟ್ಟಿಲ್ಲ. ಒಂದು ಏನಪ್ಪ ಅಂದರೆ, ಪ್ರತಿಯೊಂದು ಪವಾಡ ಅನ್ಕೋಬೇಕು ನಾವು. ಎಲ್ಲನೂ ಮೆಡಿಷನಲ್ಲೇ ಆಗುತ್ತೆ ಎಲ್ಲ ಅಂದರೆ, ದೇವರ ಆಶೀರ್ವಾದ ಇದ್ದರೆ ಏನಾದರೂ ಆಗಲಿಕ್ಕೆ ಸಾಧ್ಯ ಇದೆ. ಈ ಕ್ಷೇತ್ರದಲ್ಲಿ ಸ್ವಾಮಿಯು ಬೇಡಿ ಬಂದವರಿಗೆ ಈಶ್ವರನಾಗಿ, ಗರ್ವಪಟ್ಟವರಿಗೆ ಶನಿಯಾಗಿ ನಿಂತಿದ್ದಾರೆ. ಶ್ರೀ ಶನೀಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಮಹಾಗಣಪತಿ ಹಾಗೂ ಪರಮೇಶ್ವರನ ಸಮೇತ ಇಲ್ಲಿ ವೀರಭದ್ರ ಸ್ವಾಮಿ ನೆಲೆಸಿರುತ್ತಾರೆ. ಪಕ್ಕದಲ್ಲಿ ಬಿಳಿ ಎಕ್ಕದ ಗಿಡ ಬೇರಿನಲ್ಲಿ ಉದ್ಭವವಾಗಿರುವ ನಾಗರ ಎಡೆಯನ್ನ ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಇಲ್ಲಿ ನಾವು ಛಾಯಾದೇವಿ ಶನೀಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಸಹ ನೋಡಬಹುದು. ನವಗ್ರಹ ಮೂರ್ತಿಗಳನ್ನ ಸಹ ನಾವು ಇಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ದೊರೆಸ್ವಾಮಿಯವರು ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಮತ್ತು ಸದಾ ಶನೀಶ್ವರ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಈ ಕ್ಷೇತ್ರವನ್ನು ಪುಟ್ಟದಾದ ಒಂದು ಗುಡಿ ಇತ್ತು. ಆ ಗುಡಿಯನ್ನು ಆ ಗುಡಿಯಲ್ಲಿ ಕಲಿಯುಗ ವರದ ಶನೀಶ್ವರ ಸ್ವಾಮಿ ಇಲ್ಲಿ ನೆಲೆಯಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಪೂಜೆ ಮಾಡ್ತಾ ಬಂದಾಗ ಭಕ್ತಾದಿಗಳೆಲ್ಲರೂ ಸೇರಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ನಾವೆಲ್ಲರೂ ಸಹಕಾರ ಕೊಡ್ತೀವಿ, ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೀವಿ ಅಂತೇಳಿ ಭಕ್ತಾದಿಗಳು ಹೇಳಿದ್ರು. ಅದಕ್ಕೋಸ್ಕರವಾಗಿ ನಾವು ಈ ಪೂಜಾ ಕೈಕರ್ಯದಲ್ಲಿ ಮಾಡ್ತಾ ಬಂದಾಗ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಯಥೇಚ್ಛವಾಗಿ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದೀವಿ. ಅದಕ್ಕೋಸ್ಕರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಎಲ್ಲರೂ ಶನಿ ಕೆಟ್ಟವನು ಅಂತಾರೆ, ಆದರೆ ಶನಿ ಕೆಟ್ಟವನಲ್ಲ. ಅವರಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಕರುಣಿಸಿ ಅಭಯವನ್ನು ಕೊಡ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಅದಕ್ಕೆ ನಾನೇ ಅಂತ ಹೇಳಲ್ಲ, ಆದರೆ ಇಲ್ಲಿ ನಾನು ಪೂಜೆ ಮಾಡ್ತಾ ಬಂದಾಗ ಜನಗಳಿಗೆ ಒಳ್ಳೆಯದಾದ ಮೇಲೆ ಅವರೆಲ್ಲರೂ ಕೂಡ ನನಗೆ ಸಹಕಾರ ಕೊಟ್ಟರು. ಇದೇ ಈ ದೇವಸ್ಥಾನದ ವಿಶೇಷ. ಎಷ್ಟು ವರ್ಷ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ? ಇಲ್ಲಿ ಗುಡಿಸಲುಗಳಿದ್ದೋ ಆವಾಗಿಂದಲೂ ಯಾರೂ ಕೂಡ ಇದನ್ನು ಜೀರ್ಣೋದ್ಧಾರ ಮಾಡಿರಲಿಲ್ಲ. ನಾವು ಇಲ್ಲಿ ಬಂದು ಈ ಪುಟ್ಟದಾದ ಕ್ಷೇತ್ರವನ್ನು ದೊಡ್ಡದು ಮಾಡಬೇಕು ಅಂತೇಳಿ ನಾವು ಅದನ್ನು ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡಿದ್ದೀವಿ. ಇದಕ್ಕೆ ಸುಮಾರು ಒಂದು 40 ವರ್ಷಗಳ ಕಾಲ ಈ ಸ್ವಾಮಿಗೆ ಒಂದು 40 ವರ್ಷ ಇತಿಹಾಸ ಇದೆ.
ಇದೆಲ್ಲ ಬಿಟ್ಟು ಈ ಸ್ವಾಮಿ ಈ ಕ್ಷೇತ್ರದ ಏನೆಲ್ಲ ಪವಾಡಗಳು ನಡೆದಿವೆ ಸ್ವಾಮೀಜಿ? ಇಲ್ಲಿ ಭಕ್ತಾದಿಗಳಿಗೆ ಮಕ್ಕಳಿಲ್ಲ ಅಂತ ಬಂದವರಿಗೆ ಬೇಡದಂಥ ಭಾಗ್ಯವನ್ನು ಕೊಟ್ಟಿದ್ದಾರೆ. ಸುಮಾರು ವರ್ಷಗಳ ಕಾಲ 10-15 ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಆ ಮಕ್ಕಳಿದ್ದವರವ್ರಿಗೆ ಮಕ್ಕಳು ಭಾಗ್ಯ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಅವ್ರಿಗೆ ಏನು ಕೆಲಸ ಕಾರ್ಯಗಳಿಲ್ಲದೆ ಇಲ್ಲಿ ಬೇಡಿ ಬರ್ತಾರೋ ಅವೆಲ್ಲ ಕಾರ್ಯಕ್ರಮಗಳನ್ನು ಕೈಗೂಡಿಸಿದ್ದಾರೆ ಸ್ವಾಮಿಯವರು. ಸ್ವಾಮಿಯವರಿಗೆ ವಿಶೇಷವಾದ ಪೂಜೆ ಯಾವಾಗ ನಡೆಯೋದು? ಶನಿವಾರ ದಿನ ತುಂಬ ವಿಶೇಷವಾಗಿ ಭಕ್ತಾದಿಗಳ ಸಮ್ಮುಖದಲ್ಲಿ ಈ ಕ್ಷೇತ್ರದಲ್ಲಿ ಅಭಿಷೇಕ, ಅರ್ಚನೆ ಹಾಗೂ ಪೂಜೆಗಳೆಲ್ಲವೂ ನಡೆಯುತ್ತೆ. ಜೊತೆಗೆ ಈ ಸ್ವಾಮಿಯವರು ಕೂಡ ಶನಿದೇವರ ಕಥೆಯನ್ನು ಕೂಡ ಮಾಡ್ತಾರೆ. ಇದನ್ನೆಲ್ಲವನ್ನು ಕೇಳಿ ಇಲ್ಲಿ ಭಕ್ತಾದಿಗಳು ಸಂತೃಪ್ತಿಗೊಂಡಿದ್ದಾರೆ. ಎಲ್ಲ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದಿಷ್ಟೇ ನೋಡಿ, ಈ ಕಲಿಯುಗದಲ್ಲಿ ನೀವು ಏನು ಕೇಳ್ತೀರಾ ಆ ದೇವರು ಕೊಡ್ತಾರೆ. ಅವ್ರನ್ನ ನಂಬಿ ನಡೀರಿ. ನನ್ನನ್ನೇನು ನೀವು ಅಷ್ಟೊಂದು ಇದಾಗಿ ಆಸೆ ಪಡಬೇಡಿ. ನಾವು ಕೇಳೋದಿಷ್ಟೇ, ನಾವು ನಿಮ್ಗೆ ಹೇಳೋದಿಷ್ಟೇ, ಏನೇ ದೋಷಗಳಿದ್ರೂ ಕೂಡ ಇಲ್ಲಿ ಬನ್ನಿ, ಸ್ವಾಮಿ ಹತ್ರ ಅರ್ಕೆ ಮಾಡ್ಕೊಳ್ಳಿ, ನಾವು ಹೇಳಿದ್ದು ನಡ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕಲಿಯುಗ ವರದ ಶ್ರೀ ಶನೈಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಇದುವರೆಗೂ ಅನೇಕ ಪವಾಡಗಳೇ ನಡೆದಿವೆ. ಭಕ್ತರ ಪಾಲಿಗೆ ಕಷ್ಟದಲ್ಲಿದ್ದವರನ್ನ ಕೈ ಹಿಡಿಯುವ ಕರುಣಾಮಯಿಯಾಗಿದ್ದಾರೆ ಸ್ವಾಮಿ ಶನೀಶ್ವರ. ನಾವೇನೇ ಅಂದ್ಕೊಂಡು ಇವತ್ತು ಕಷ್ಟ ಅಂತ ಮಲಗಿ ನಾವು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಒಂದು ಒಳ್ಳೇದಂತ ಅನಿಸ್ತಾ ಇದೆ. ಮತ್ತು ನಾವು ಅಂದ್ಕೊಂಡಂಗೆಲ್ಲ ಆಗ್ತಾಯಿದೆ. ಮತ್ತು ನನ್ನ ಮಗ ಒಬ್ಬ ಹ್ಯಾಂಡಿಕ್ಯಾಫ್ಟು. ನಾನು ಇಲ್ಲಿಗೆ ಬಂದು ಏನು ಕೇಳ್ಕೊಂಡು ಹೋಗಿದ್ದೀನಿ. ಮತ್ತು ಇವತ್ತು ನನ್ನ ಮಗನಿಗೆ ಒಂದು ದಾರಿ ಆಗಿದೆ ಇಲ್ಲಿ ಕೇಳ್ಕೊಂಡು ಹೋದ್ಮೇಲೆ. ಮತ್ತು ನನ್ನ ಮಗಳಿಗೂ ಮದುವೆ ಆಗಿದೆ, ಮತ್ತು ಮೊಮ್ಮಗು ಇದೆ. ಮತ್ತು ಇಲ್ಲಿಗೆ ಬಂದು ನಾನು ಎಳ್ಬತ್ತಿ ಹಚ್ಚಿ ಮತ್ತು ನಾನು ಏನು ಕೇಳ್ಕೊಂಡು ಹೋಗ್ತಾ ಇದ್ದೀನೋ ಅದೆಲ್ಲ ನನಗೆ ಸಲ್ತಾ ಇದೆ. ಬಂದಮೇಲೆ ಏನು ನಂಗೆ ಲೈಕ್ ಪಾಸಿಟಿವ್ ವೈಬ್ಸ್ ಎಲ್ಲಾದರೂ ಒಳ್ಳೇದಾಗ್ತಿದೆ, ಅದಕ್ಕೆ ಬರ್ತೀನಿ. ಯಾರು ನಿಮಗೆ ಇಲ್ಲಿ ಬರೋಕ್ಕೆ ರೆಫರ್ ಮಾಡಿದ್ರು? ಲೈಕ್ ನಾನು ಇಲ್ಲಿ ಕಾರ್ಯಸಿದ್ಧಿಗೆ ಹೋಗ್ತಾ ಒಂದು ಸರಿ ನೋಡಿದ್ದೆ, ಆವಾಗಿಂದ ಇಲ್ಲಿ ಬಂದು ಹೋಗ್ತೀನಿ. ಏನೇ ಆಗಲಿ, ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಬದುಕಿನಲ್ಲಿ ಬರುವ ಏರಿಳಿತಗಳನ್ನ ಮೆಟ್ಟಿ ನಿಂತು ಶ್ರೀ ಶನೀಶ್ವರನ ಕೃಪೆಗೆ ನಾವು ಪಾತ್ರರಾಗಬೇಕು ಅಂದರೆ ಒಮ್ಮೆಯಾದರೂ ನಾವು ಸ್ವಾಮಿಯ ಕ್ಷೇತ್ರವಾದ ಕಲಿಯುಗ ವರದ ಶ್ರೀ ಶನೀಶ್ವರ ಸ್ವಾಮಿ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಮ್ಮ ಕಷ್ಟಗಳನ್ನ ನಿವಾರಿಸಿಕೊಂಡು ನೆಮ್ಮದಿಯ ಬದುಕನ್ನ ಕಟ್ಟಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ನಾನು ಸುಮಾರು ವರ್ಷದಿಂದ ಬರ್ತಾಯಿದ್ದೀನಿ ಸುಮಾರು ಬಂದು ನನಗೆ ತುಂಬ ಕಷ್ಟ ಇತ್ತು. ಸ್ವಾಮಿ ಹತ್ರ ಹೇಳ್ಕೊಂಡೆ, ಸ್ವಲ್ಪ ಪರಿಹಾರ ಆಗಿದೆ. ಅದಕ್ಕೆ ನನ್ನ ದಿನ ಬಂದು ನನಗೆ ಯಾವಾಗುತ್ತೆ ಅವಾಗ ಬರ್ತೀನಿ. ದಿನ ಬರೋಕ್ಕಾಗಲ್ಲ, ಕಾಲು ತುಂಬ ನೋವಿದೆ. ಅದಕ್ಕೋಸ್ಕರ ಸ್ವಾಮಿ ಹತ್ರ ಬಂದು ಎಲ್ಲ ಹೇಳಿದ್ರು. ಆವಾಗ ನನಗೆ ಆರೋಗ್ಯ ಕಡಿಮೆ ಇದು ಸರಿಯಾಗಿದೆ. ಏನೇನು ಪರಿಹಾರ ಆಗಿದೆ ನಿಮಗೆ? ನನಗೆ ಕಾಲು ನೋವು, ಮನಸ್ಸು ನೆಮ್ಮದಿ, ಶಾಂತಿ ಎಲ್ಲ ಸಿಕ್ಕಿದೆ. ಇಲ್ಲಿ ಬಂದ ಮೇಲೆ ಶಾಂತಿ ಎಲ್ಲ ಸಿಕ್ಕಿದೆ. ಮಂಜುನಾಥ ಸ್ವಾಮಿ ಕರುಣಾಳುವೆ ಶ್ರಮವಾಯಿತೆ, ಅಂಜನುಂಡ ಶ್ರಮದಲ್ಲಿ ದಣಿವಾಯಿತೆ. ಭಕ್ತ ಕೋಟಿಯ ನಾಥ ಸ್ವಾಮಿ ಕರುಣಾಳುವೆ. ಸುಪ್ರಭಾತ ಸುಪ್ರಭಾತ. ನೇತ್ರಾವತಿ ಕಾಲ್ತೊಳೆಯೇ ಕಾಯಿತಿರುವಳು. ಎಲ್ಲ ಒಲವಿಗಾಗಿ ಬೇಡುತ್ತಿರುವರು, ಭಕ್ತರೆಲ್ಲ ಒಲವಿಗಾಗಿ ಬೇಡುತ್ತಿರುವರು. ಅನಾದಿ ಶಂಕರ ಎನ್ನ ದೇಹವೇ ನಿನ್ನ ಮನೆ ಶಂಕರ. ಜ್ಞಾನಿ ಶಂಕರ, ಭವಾನಿ ಶಂಕರ, ನೀನು ಇದ್ದರೆ ಇಲ್ಲಿ ನಾನು ಶಂಕರ. ಆದಿ ಶಂಕರ, ಆದಿ ಶಂಕರ, ಶಂಕರ ಎಂಬ ಬಸವಣ್ಣನು ಸಿಸಿದ ಕೂಡಲ ಸಂಗಮೇಶ್ವರ ಜನ ಮಲ್ಲಿಗೆಯ ಪ್ರಭು ಶಂಕರ. ಪ್ರತ್ಯಕ್ಷವಾಗಿ ಅಭಿವೃದ್ಧಿ ಆದಿ ಮಾರ್ಗವನ್ನು ಮಾಡಿ ಪೂರ್ಣ ಇಷ್ಟಾರ್ಥವನ್ನು ಸುಭಿಕ್ಷೆ ಶ್ರೀರಕ್ಷೆಯನ್ನು ಕೊಟ್ಟು ಕಾಪಾಡು ದೇವ. ಓಂ ಸನ್ಮಂಗಳಾನಿ ಭವಂತು. ಇಷ್ಟಾರ್ಥ ಸಿದ್ಧಿರಸ್ತು, ಸರ್ವಗ್ರಹ ದೋಷ ನಿವಾರಣ ಪ್ರಾಪ್ತಿರಸ್ತು. ಓಂ ಶನೇಶ್ವರ
ಭಾನುತನಯ ರಕ್ಷಾಕ ರಕ್ಷಾಕ ರಕ್ಷಾಕ. ಓಂ ಶ್ರೀ ಶನೈಶ್ವರ ಸ್ವಾಮಿ ದೇವಾದಿದೇವ ತಂದೆ ಪರಮಾತ್ಮನೆ ಮಹಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಓಂ ಶ್ರೀ ಗುರು ಶನೈಶ್ವರಾಯ. ಓಂ ಸರ್ವಸಿದ್ಧಿಕಾರಕ ಪ್ರವರ್ತಾಯ ಯೋಗಸ್ವರೂಪ ದೇವಾದಿದೇವನೇ ತಂದೆ ಪರಮಾತ್ಮ ಮಹಾನುಭಾವ ಸಕಲವತಿಯಾಗಿ ನಿಂತು ಪೂರ್ಣ ಫಲಕೊಟ್ಟು ಕಾಪಾಡುವ ದಯಾಮಯ ನೀನಾದಿವಾಸ. ಓಂ ಶ್ರೀ ಶನೇಶ್ವರಾಯ ಸರ್ವಸಿದ್ಧಿಕಾರ ಪ್ರವರ್ತಾಯ ಓಂ ಜ್ಯೋತಿಸ್ವರೂಪ. ಓಂ ಶ್ರೀ ಶನೇಶ್ವರಾಯ ದೇವಾದಿದೇವನೇ ತಂದೆ ಪರಮಾತ್ಮನೇ ಮಹಾನುಭಾವ. ಓಂ ದೀರ್ಘವಾಕ್ಯರಸ್ತು ಮಂಗಳಾಂಗಸಿದ್ಧಿರಸ್ತು ಸರ್ವಗ್ರಹದೋಷನಿವಾರಣ ಪ್ರಾಪ್ತಿರಸ್ತು ಆಯುರಾರೋಗ್ಯ ಇಷ್ಟಾರ್ಥಸಿದ್ಧಿರಸ್ತು ಪೂರ್ಣಪ್ರತಿವಂಶಂ ಶನೇಶ್ವರಾಯ ದೇವಾದಿದೇವನೇ ತಂದೆ ಪರಮಾತ್ಮನೇ ಮಹಾನು. ಓಂ ಜಗದ್ರಕ್ಷಕ ಸರ್ವಸಿದ್ಧಿಕಾರಕ ಸರ್ವಗ್ರಹದೋಷನಿವಾರಣ ಪ್ರಾಪ್ತಿರಸ್ತು ಪೂರ್ಣ ಫಲಪ್ರಾಪ್ತಿರಸ್ತು ಇಷ್ಟಾರ್ಥಸಿದ್ಧಿರಸ್ತು ದೇವಾದಿದೇವನೇ ತಂದೆ ಶ್ರೀ ಶನೇಶ್ವರಾಯ ದೇವಾದಿದೇವನೇ ತಂದೆ ಓಂ ಸರ್ವಸಿದ್ಧಿ ಪೂರ್ಣ ಫಲಪ್ರಾಪ್ತಿರಸ್ತು. ಒಳ್ಳೆದಾಗಲಿ ಬಂಗಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.